ರತ್ನಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಇನ್ಸ್ಟೆಂಟ್ ಆಗಿ ಟೊಮೊಟೊ ದೋಸೆ ಮಾಡೋದು. ಅಂದ್ರೆ 10 ನಿಮಿಷದಲ್ಲಿ ಮಾಡ್ಕೊಳ್ಳುವಂಥದ್ದು. ಅದಕ್ಕೂ ಮೊದಲೇ ನನ್ನ ಚಾನೆಲ್ನ ಯಾರು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಅದನ್ನ ಮಾಡೋ ವಿಧಾನ ಹೇಗೆ ಅಂತ ಒಂದ್ಸಲ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಜಾರ್ ತಗೊಂಡು ಇವಾಗ ಅದಕ್ಕೆ ಒಂದು 5ರಿಂದ 6 ಬ್ಯಾಡಗೆ ಮೆಣಸಿನಕಾಯಿ ಹಾಕೊಂತ ಇದ್ದೀನಿ. ಅಂದ್ರೆ ಕಲರ್ ಬೇಕು ಅಂತ, ಖಾರದೇನು ಅವಶ್ಯಕತೆ ಇಲ್ಲ ಗ್ರೇವಿ ಮಾಡ್ಕೊಂಡಿರೋದ್ರಿಂದ. ಮತ್ತೆ ದಪ್ಪ ಟೊಮೊಟೊ ಆದ್ರೆ 2 ಸಾಕು, ಸಣ್ಣ ಟೊಮೊಟೊ ಆದ್ರೆ ಒಂದು 3-4 ಹಾಕೋಬೇಕು. ಒಂದು ಸಣ್ಣದು ಹಚ್ಚಿರೋ ಈರುಳ್ಳಿ ಹಾಕೊಂಡಿದ್ದೀನಿ, ಮೀಡಿಯಂ ಆಗಿರೋದು. ಹಾಕೊಂಡು ಅದನ್ನ ನೀಟಾಗಿ ಮಿಕ್ಸಿಲಿ ನೈಸ್ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಎಷ್ಟು ಕಲರ್ ಬಂದಿದೆ ಅಂತ. ಅಂದ್ರೆ ಇದನ್ನ ನಾನು 4 ಜನ ಮಾಡ್ಕೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ಕೋತಿದ್ದೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಇದನ್ನ ಇನ್ನೊಂದು ಪಾತ್ರೆಗೆ ಹಾಕೊಂತ ಇದ್ದೀನಿ. ಮತ್ತೆ ಅದಕ್ಕೇನೆ ನಾನು ಅವಲಕ್ಕಿ ತೊಳೆದು ಫಸ್ಟಿಗೆ ನೆನೆ ಹಾಕೊಂಡಿದ್ದೆ. ಒಂದು ಲೋಟದಷ್ಟು ಅಂದ್ರೆ ಒಂದು ಪಾವು ಅಂತ ಹೇಳ್ತೀವಲ್ಲ, ಅಷ್ಟ್ರಲ್ಲಿ ತಗೊಂಡು ನೆನೆ ಹಾಕಿ ತೊಳೆದು ಇಟ್ಕೊಂಡಿದ್ದೆ. ಅದಕ್ಕೆ ಒಂದು ಬೌಲ್ ಅಷ್ಟು ಗೋಧಿ ಹಿಟ್ಟು ಹಾಕೊಂತ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಅಂದ್ರೆ ಹಿಂದಿನ ದಿನನೇ ಪ್ಲಾನ್ ಇರಲ್ಲ, ಅವಾಗ್ಲೇ ಏನಾದ್ರೂ ಬೇಕು ಅಂತ ಅಂದ್ರೆ ತಕ್ಷಣಕ್ಕೆ ಏನಾರ ಟಿಫನ್ಗೆ ಎಮರ್ಜೆನ್ಸಿಗೆ ಮಾಡ್ಕೊಳ್ಳುವಂಥದ್ದು. ಮತ್ತೆ ಅದಕ್ಕೆ 2 ಬೌಲು ಅಕ್ಕಿ ಹಿಟ್ಟು, ಸ್ವಲ್ಪ ಉಪ್ಪು ಸೇರಿಸಿ ಅದನ್ನೂ ಹಂಗೇನೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ತರ ಬಂದಿದೆ. ಅದೇ ಜಾರಲ್ಲೇ ಮಾಡ್ಕೊಂಡಿದ್ದೀನಿ, ಟೊಮೊಟೊ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದ್ರಲ್ಲೇ ಮಾಡ್ಕೊಂಡು ಮತ್ತೆ ಅದೇ ಪಾತ್ರೆಗೆ ಹಾಕೊಂತ ಇದ್ದೀನಿ ನೋಡಿ. ಅಂದ್ರೆ ಮೀಡಿಯಂ ಆಗಿರ್ಬೇಕು, ಅತಿ ತೆಳುನೂ ಇರಬಾರ್ದು, ಗಟ್ಟಿನೂ ಇರಬಾರ್ದು. ನಾವು ಮಾಮೂಲಿ ನಾರ್ಮಲ್ ಆಗಿ ದೋಸೆ ಹಿಟ್ಟು ಹೆಂಗ್ ರೆಡಿ ಮಾಡ್ಕೊಂತೀವಿ ಅದೇ ತರ ಮಾಡ್ಕೊಬೇಕು. ನೋಡಿ ಈಗ ಟೊಮೊಟೊ ಫಸ್ಟೇ ಹಾಕೊಂಡಿದ್ನಲ್ಲ ಅದನ್ನು ಸೇರಿಸಿ ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊಬೇಕು. ಇಲ್ಲ ಅಂದ್ರೆ ಮೇಲೆಲ್ಲ ವೈಟ್ ವೈಟೇ ಇರುತ್ತೆ. ನೋಡಿ ಎಲ್ಲ ಈ ತರ ರೆಡಿ ಮಾಡ್ಕೊಂಡು ಇದನ್ನ ಬೇಕಾದ್ರೆ ಮಾಮೂಲಿ ಅಕ್ಕಿ ಹಿಟ್ಟು ದೋಸೆ ಮಾಡ್ತೀವಲ್ಲ ನಾವು ನಾರ್ಮಲ್ ದೋಸೆ, ಸೇಮ್ ಇದೇ ಪೇಸ್ಟ್ ರೆಡಿ ಮಾಡ್ಕೊಂಡು ಅದನ್ನು ಕೂಡ ಮಾಡ್ಕೊಬಹುದು. ಅಕ್ಕಿ ದೋಸೆ ಮಾಡ್ಕೊಂತೀವಲ್ಲ ಅದಕ್ಕೂ ಸೇಮ್ ಪೇಸ್ಟೇ ಮಾಡ್ಕೊಂಡು ಇದೇ ತರ ಬರುತ್ತೆ. ನೋಡಿ ಮತ್ತೆ ತವ ಇಟ್ಕೊಂಡು ಸ್ವಲ್ಪ ಕಾಯ್ಬೇಕು ಚೆನ್ನಾಗದು. ಅಂದ್ರೆ ಚೆನ್ನಾಗಿ ದೋಸೆ ಬರ್ಬೇಕು ಅಂದ್ರೆ ಒಂದು ಈರುಳ್ಳಿನ ಕಟ್ ಮಾಡಿ ಅದ್ರಲ್ಲಿ ಉಜ್ಕೋಬೇಕು. ಈ ಪ್ಲಾಸ್ಟಿಕ್ ಅಂದ್ರಲ್ಲೆಲ್ಲ ಉಜ್ಜಿದ್ರೆ ಸರಿ ಹೋಗಲ್ಲ ಅಂತ ಹೇಳಿ ನಾನು ಈರುಳ್ಳಿದೇ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ತವ ಕಾದಿದೆ ನೋಡಿ, ದೋಸೆ ಹಾಕೊಂತ ಇದ್ದೀನಿ, ಎಷ್ಟು ಚೆನ್ನಾಗಿ ಬರ್ತಿದೆ. ಅಕ್ಕಿ ಹಿಟ್ಟು ಸೇರ್ಸೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಯಾಕೆಂದ್ರೆ ಅವಲಕ್ಕಿ ಅಲ್ವಾ, ಅದು ಮೆದು ಮೆದು ಕಟ್ಟಾಗ್ಬಿಡುತ್ತೆ ಅಂತ ಹೇಳಿ ಅಕ್ಕಿ ಹಿಟ್ಟು ಸೇರಿಸ್ಕೊಂಡ್ರೇನೆ ಅದು ತುಂಬಾ ಚೆನ್ನಾಗಿ ಬರೋದು. ನೋಡಿ ಒಂದ್ 2ರಿಂದ 3 ನಿಮಿಷ ಬೇಯಿಸ್ಕೊಬೇಕು ಮುಚ್ಚಳ ಮುಚ್ಚಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನೀವು ತುಪ್ಪನಾದ್ರೂ ಹಾಕೋಬಹುದು, ಇಲ್ಲಾಂದ್ರೆ ಎಣ್ಣೆನಾದ್ರೂ ಹಾಕೋಬಹುದು. ಇಲ್ಲಾಂದ್ರೆ ಬೆಣ್ಣೆ ಇದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ದೋಸೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಅದನ್ನ ನೀಟಾಗಿ ನಿಧಾನಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಅಂದ್ರೆ ಅವಲಕ್ಕಿ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿ ಬರಲ್ಲ, ಮೀಡಿಯಂ ಆಗಿ ಹಾಕೊಬೇಕು. ನೋಡಿ ರೆಡಿ ಆಯ್ತು. ಅದ್ರ ಜೊತೆಗೆ ನಾನು ಎಗ್ ಗ್ರೀನ್ ಮಸಾಲ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿ ವಿಡಿಯೋನ ಹಿಂದಿನ ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಇದಕ್ಕೂ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ದೋಸೆಗೂ ಮತ್ತೆ ಗ್ರೇವಿಗೂ. ನೀವು ಮನೇಲಿ ಒಂದ್ಸಲ ಮಾಡ್ಕೊಂಡು ಟೇಸ್ಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ಇಲ್ಲಿ ತನಕ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಏನ್ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.